ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನೀನು ಇದ್ದೀಯಪ್ಪ ಅಂತ ಹೇಳಿ. ಸರ್, ಕಾಂಗ್ರೆಸ್ ಈ ರಾಜ್ಯದಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದೆ ಸರ್? ಬಿಜೆಪಿ ಎಷ್ಟು ವರ್ಷ ಆಡಳಿತ ಮಾಡಿದೆ? JDS ಇತ್ತು, ಅದನ್ನು ಇವ್ರ ಲೆಕ್ಕಕ್ಕೆ ಹಾಕ್ತೀನಿ, ಯಾಕಂದ್ರೆ ಬಡ್ಜೆಟ್ ಎಲ್ಲ ಇವರೇ ಮಾಡ್ತಾ ಇದ್ದಿದ್ದು. ಹಾ, ನಾವಿದ್ದಿದ್ದು ಬೊಮ್ಮಾಯಿ ಆ ಟೈಮಲ್ಲಿ 3.25 ವರ್ಷ ಅಲ್ಲ. ಹಾ, ಅಲ್ಲಿ ಎಲ್ಲ ಸೇರಿಸಿ ಯಡಿಯೂರಪ್ಪ, ಜಗದೀಶ್ ಶೆಟ್ಟರು ಎಲ್ಲ ಸೇರಿಸಿ 5 ವರ್ಷ. ಎಷ್ಟಾಯ್ತು? 8.75. ಇನ್ನು ತುಂಬಲೇ ಇಲ್ಲ, 9ಕ್ಕೂ ತುಂಬಲಿಲ್ಲ. ನೀವು ಅದೆಲ್ಲ ನಿಮ್ಮ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದೀವಿ. ನಾವು 20 ಅಷ್ಟೇ, 20 ಮಾಡಿದ್ಮೇಲೆ. ಹಾ, ಅದು ಸೇರಿಸ್ಕೊಂಡ್ರೂ 1 ವರ್ಷ, 14 ತಿಂಗಳು. ಅಂದ್ರೆ ರಾಜ್ಯವನ್ನ ಬಹಳಷ್ಟು ದೀರ್ಘವಾಗಿ ಆಳದಂಥದ್ದು ಕಾಂಗ್ರೆಸ್ ಪಾರ್ಟಿ. ಅಷ್ಟೆಲ್ಲ ದೀರ್ಘವಾಗಿ ಆಡಳಿತ ಮಾಡಿದ್ರು 114 ಇದ್ದಿದ್ದು ಅಟ್ಲೀಸ್ಟ್ 100 ಒಳಗಡೆ ಏನಾದ್ರೂ ಬರ್ಬೇಕಾಯ್ತಲ್ಲ. 177 ಅಂದ್ರೆ ನಾವು ಹಿಂದುಳಿದವರಿಗೆ ಇನ್ನೂ ಜಾಸ್ತಿ ಹೋಗ್ತಾನೆ ಇದ್ದೀರಿ, ಹಿಂದುಳಿತಾ ಇದ್ದೀರಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ನಿಮ್ಮ ಸರ್ಕಾರ ಅಸಮತೋಲನ ಸರಿ ಮಾಡ್ತೀನಿ ಅಂತ ನಿಮ್ಮ ಹೇಳಿದ್ದೀರಾ. ಅದರಲ್ಲಿ ಅಸಮತೋಲನ ಹೋಗ್ಬೇಕು ಅಂತ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೀರಾ. ಮತ್ತೆ ಪ್ಯಾರ 62ರಲ್ಲೇನೂ ಹೇಳಿದ್ದೀರಾ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಾಡ್ತೀನಿ ಅಂತ. ನಾನು ಅವಾಗ ಹೇಳಿದೆ, ಕಾಂಟ್ರಾಕ್ಟರ್ಗಳು ಹೇಳಿರೋದು ಮುಖ್ಯಮಂತ್ರಿಗಳು ಇರಲಿಲ್ಲ. ಕಾಂಟ್ರಾಕ್ಟ್ ಹೇಳಿದ್ದಾನೆ, ಇನ್ನು 5,000 ಕೋಟಿ ಹೇಳಿದ್ದಾರೆ, ಒಂದು ಟೆಂಡರ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅವರು ಟೆಂಡರೇ ಆಗಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಕಾಂಟ್ರಾಕ್ಟರ್ನು ಕೂಡ ಕಲ್ಯಾಣ ಕರ್ನಾಟಕದವ್ರಿಗಿಲ್ಲ, ಎಲ್ಲ ಆಂಧ್ರದವರು ಸೇರ್ಕೊಂಡಿದ್ದಾರೆ ಅಂತ ಆಪಾದನೆ ಮಾಡಿ ಅಫಿಷಿಯಲ್ ಲೆಟರ್ ನಿಮ್ಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ಕಾಂಗ್ರೆಸ್ ಅಲ್ಲಿ ಮಾತಿಲ್ಲ. CM ಅವರು ಕಳೆದ 1 ವರ್ಷದಿಂದನೂ ಕೂಡ ನಾವು ನೋಡ್ತಾ ಇದ್ದೀರಿ, ಆಡಳಿತ CM DCM ಮಧ್ಯೆನೇ ಈ ಜಗಳದಲ್ಲೇ ಉಳಿದೋಗ್ಬಿಟ್ಟಿದೆ. ಹಗರಣಗಳಂತೂ ಒಂದಾದ್ಮೇಲೆ ಒಂದು ಕೂಡ ಹಗರಣಗಳು ದಿನನಿತ್ಯ ಆಗ್ತಾ ಇದೆ. ರಾಜ್ಯಪಾಲರು ಒಂದು ರೀತಿ ಈ ಸುಳ್ಳಿನ ಕಂತೆಯನ್ನ ಓದಿಸುವಂಥದ್ದು ಆಗಿದೆ. ಇಡೀ ಸರ್ಕಾರ ಇವತ್ತು ಕಾಂಟ್ರಾಕ್ಟರ್ಗಳಿಂದ ಹಿಡಿದು ಇನ್ನೂ ಅಬಕಾರಿ ಇಲಾಖೆದು ಇದೆ, ಅದು ಆಮೇಲೆ ಬರ್ತೀನಿ, ಎಲ್ಲ ವಿದ್ದಲ್ಲೂ ಅಬಕಾರಿ ಕಾಂಟ್ರಾಕ್ಟರ್ಗಳು ಹೇಳಿರೋ ಪ್ರಕಾರ ಡಬಲ್ ಆಗಿದೆ. 40% ಇದ್ದಿದ್ದು 80% ಆಗಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲೂ ಹೆಗ್ಗಣಗಳ ರಾಶಿ ಅಂತ ಹೇಳ್ತಾ ಇದೆ. ಮೊನ್ನೆನೂ ಹೇಳಿದಿರಿ, ನಾನು ಮೊನ್ನೆ ಯಾರೋ ಕಾಂಗ್ರೆಸ್ ನಮ್ಮ ಏರಿಯಾದಲ್ಲಿ ಸಿಕ್ಕಿದ್ದ, ಅವನು ಹೇಳ್ತಾ ಇದ್ದ, ಅಣ್ಣ ಸಿದ್ದರಾಮಣ್ಣ ಫಸ್ಟು ಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲರೂ ಕೂಡ ಏನೋ ಒಂಥರ ನಮ್ಗೆ ಆನಂದ, ಅಣ್ಣ ಹುಲಿಯಾ 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 ಅಂತ ಕೂಗ್ತಾ ಇದ್ರಿ. ಎಲ್ಲೋಗು ಹೌದು ಹುಲಿಯಾ ಬೇಜಾರಾಗಿ ಒಂದು ಸರಿಸಿದ, ಏಯ್ ಯಾವನವನು ಕುದ್ರಳವನ್ನ ಎಲ್ಲ ಎಣ್ಣೆ ಹೊಡೆದವನು ಕಳಿಸಿ ಓಡಿಸೋ, ಅದನ್ನು ನೋಡಿದ್ದೀನಿ ನಾನು. ಈಗ 1 ವರ್ಷದಿಂದ ಯಾವನು ಹುಲಿಯಾ ಅನ್ನೋರೇ ಒಬ್ರು ಇಲ್ಲ, ಯಾರು ಇಲ್ಲ. ಹೌದು ಹುಲಿಯಾ ಹೋಗಿ ಹೌದು ಇಲಿಯಾ ಆಗೋಗ್ಬಿಟ್ಟೈತೆ ಇವಾಗ. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲಿ ಹೆಗ್ಗಣಗಳು ಸೇರ್ಕೊಂಬಿಟ್ಟಿದೆ. ಹೆಗ್ಗಣ ಮಧ್ಯೆ ಸೇರ್ಕೊಂಡು ಅವರು ಔಟಿದ್ರು, ಹುಲಿ ಹೋಗಿ ಇಲಿ ಔಟೈತಿ. ಈಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಜಯಶ್ರೀದು ಎದ್ದು ನಿಂತ್ರ ಅವರು ಕನ್ನಡ ಕಾವಲು ಸಮಿತಿ 7 ಗಣಕ್ಕೆ ಎದ್ದು ನಿಂತ್ಕೊಂಡು ನೀನೇನಪ್ಪ ಮಾತಾಡೋದು, 1 ನಿಮಿಷ ಸಸ್ಪೆಂಡ್ ಅಂತ ಹೇಳಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ, ಹುಲಿಯಾ ಹೌದು ಹುಲಿಯಾ ಅಂತ. ಈಗ ಹೇಳ್ತಾ ಇದ್ದೀನಿ, ಹೌದು ಹುಲಿಯಾ ಅಲ್ಲ ಇಲಿಯಾ. ಸರ್ಕಾರದ ಒಂದು ಜವಾಬ್ದಾರಿ ಆಡಳಿತ ಅಸೆಂಬ್ಲಿಯಲ್ಲೂ ತೋರಿಸ್ಬೇಕು. ನೀವು ಕೃಷ್ಣ ಬೈರೇಗೌಡರು ಇರ್ಬೇಕಾಯ್ತು, ಇಲ್ಲ ಅವ್ರು ಇದ್ದಿದ್ರೆ ಸರಿ ಇತ್ತು. ಲಾಸ್ಟ್ ಟೈಮ್ ಅವ್ರು ಇಲ್ಲಿ ಕೂತಿದ್ರು, ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ರು. ಅವರು ಅವನು ಯಾವನೋ ಕಳ್ತನ ಮಾಡ್ತಾವನೆ 10 ಎಕರೆನ ನಮ್ಮ ಕ್ಷೇತ್ರದಲ್ಲಿ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಾ ಅಂತ. ಪ್ರಿಯಾಂಕಾ ಅವರು ಇದ್ರು ಪಕ್ಕದಲ್ಲಿ. ಇಮಿಡಿಯೇಟ್ ಆಗಿ ಅವನ ಮೇಲೆ ಕ್ರಮ ತೆಗೆದುಕೊಡ್ಬೇಕು, ಇಮಿಡಿಯೇಟ್ ತನಿಖೆ ಆಗಬೇಕು, ಇಮಿಡಿಯೇಟ್ ಆಗಿ ಬಂಧಿಸಬೇಕು ಅಂದರು. ನಾನು ಅವ್ರು ಮಾತಾಡೋ ಸುಮ್ಮನೆ ಇದ್ದೆ. ಆಮೇಲೆ ಎದ್ದು ನಿಂತ್ಕೊಂಡು ಹೇಳಿದೆ, ಕೃಷ್ಣ ಅವರೇ ತಾವು ಹೇಳಿ ಯಾವ ತನಿಖೆ ಎಲ್ಲಿ ಬಂಧಿಸಬೇಕು ಏನು ಹೇಳಿ ಅಂತಂದೆ. ಅದ್ಯಾಕೆ ಹೋಗುತ್ತಿಲ್ಲ, ಸಡನ್ನಾಗಿ ಕೂತ್ಕೊಂಡ್ಬಿಟ್ರು, ನಾಳೆ ಹೇಳ್ತೀನಿ ಅಂತ ಹೇಳ್ಬಿಟ್ರು. ಇವತ್ತು ನೀವು ಹೇಳಬೇಕಾಯ್ತು, ಯಾವ ಅಧಿಕಾರಿ ಅವನು ಒಬ್ಬ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯಸಭಾ ಸದಸ್ಯ,
ಅವಾಗ ಅವಮಾನ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ತಪ್ಪಿಗೆ ಕೂತಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಪಾಲ್ದಾರರು ಅಂತ ಪಾರ್ಟ್ನರ್ಸ್, ಯು ಆರ್ ದ ಪಾರ್ಟ್ನರ್ಸ್. ಅದರಿಂದ ಅಧ್ಯಕ್ಷರೇ, ಇದು ರಾಜ್ಯಪಾಲರ ಕೈಲಿ ಅವರು ಏನು ಭಾಷಣವನ್ನು ಮಾಡಿಸಿದ್ದಾರೆ, ನಾನು ರಾಜ್ಯಪಾಲರಿಗೆ ವಂದನೆಯನ್ನು ಅರ್ಪಿಸ್ತೀನಿ. ರಾಜ್ಯಪಾಲರ ಕೈಲಿ ಏನು ಹೇಳಿಸಿರ್ತಾರೋ ಅದಕ್ಕೆ ನನಗೆ ವಿರೋಧ ಇದೆ. ಒಟ್ಟಾರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅದನ್ನು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ದರೆ ಈ ಸರ್ಕಾರ ಕ್ರಮಗಳಾಗ್ತಾ ಇತ್ತು. ಲಂಚಾವತಾರ ತಾಂಡ ಆಡ್ತಾ ಇದೆ. ಅದರಿಂದ ಈ ಗವರ್ನರ್ ಭಾಷಣ ಏನು ಮಾಡಿಸಿದ್ದಾರೆ, ಅವ್ರ ಬಾಯಲ್ಲಿ ತಪ್ಪುಗಳನ್ನು ಹೇಳಿಸಿದ್ದಾರೆ. ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ ತಾವು ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ.